ಮನೆಗೆ ಬೀಳ್ತಾರ ಹುಡುಗರು ನಾವೇ ಚಾನ್ಸೇ ಇಲ್ಲ ಗೈಸ್. ಅವ್ರ ಮನೆಗೆ ಹೋಗಿ ನೀವು ಯಾರು ಏನು ಕೇಳಬೇಡಿ. ನಮ್ಮ ಮನೆಗೆ ಬಂದು ಕೇಳಿದ್ರೆ ಪರವಾಗಿಲ್ಲ, ಬೇಜಾರು ಮಾಡ್ತಾರೆ. 20 ವರ್ಷ ವಾರಂಟಿ. 10 ವರ್ಷ ನೀ ಇಟ್ಕೊ, 10 ವರ್ಷ ನಾ ಇಟ್ಕೊತೀನಿ ಫ್ರಿಜ್ಜು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಾರಿ ಗೈಸ್, ಫಸ್ಟು ಮೇನಾಗಿ ಹೇಳ್ಬೇಕಾಗಿರುತ್ತೆ ಸಾರಿ. ಏಕೆಂದರೆ ನಾನು ಆವಾಗಲೇ ಮಿನಿಮಮ್ ಒಂದು 2.5 ಮಂತ್ಸೇ ಆಯಿತು ವ್ಲಾಗ್ ಮಾಡಿ. ಮಾರ್ಚ್ 2ನೇ ತಾರೀಕು ಅನು ಬರ್ಡೇ ಲಾಸ್ಟ್ ವ್ಲಾಗ್. ನಾನು ಯಾವುದೂ ವ್ಲಾಗ್ಸೇ ಮಾಡಿಲ್ಲ, ರೀಲ್ಸು ಮಾಡಿಲ್ಲ, ಏನು ಮಾಡೇ ಇಲ್ಲ. ಬಟ್ ಮಧ್ಯದಲ್ಲಿ ಫಂಕ್ಷನ್ಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾಯಿದ್ದೆ. ಅವಾಗೂ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ಬಟ್ ಅರ್ಜೆಂಟಿಗೆ ರೆಡಿ ಆಗೋದು ಸೋಂಬೇರಿ. ಮೊದಲು ಎದ್ದಿದ್ದು ಲೇಟು, ರೆಡಿ ಆಯ್ತಾ ಇದ್ದಿದ್ದು ಲೇಟು, ಅಲ್ಲಿಗೆ ಹೋಯ್ತಾ ಇದ್ದಿದ್ದು ಲೇಟು. ಸೊ ಅದರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಅನು ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅದು ನೈಟು ಎಲ್ಲ ಹೋಗಿದ್ದು ನೈಟೆಲ್ಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಓಡಾಡಿದ್ವಲ್ಲ, ಆ ನಿಂತ್ಕೊಂಡಲ್ಲಿ ನನಗೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಕ್ಲಿಯರಾಗಿ ಬರಲ್ಲ ವೀಡಿಯೋಸ್ ಯಾವುದುವೆ ಅಂತೇಳಿ ಅದನ್ನು ವ್ಲಾಗ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದನ್ನು ಬೇಡ ಎಡಿಟ್ ಮಾಡೋದು ಅಂತೇಳಿ ಅದನ್ನು ಸ್ಟಾಪ್ ಮಾಡಿದೆ. ಸೊ ಅದಕ್ಕೆ ಅಂತೇಳಿ ಇವತ್ತಂತೂ ಮಾಡಲೇಬೇಕಂತ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕಾಲೇಜ್ ಫಂಕ್ಷನ್ನು ಗ್ರ್ಯಾಂಡಾಗಿ ಮಾಡ್ತಾರೆ, ಟ್ರೆಡಿಷ್ನಲ್ಲು. ಅವತ್ತು ಟ್ರೆಡಿಷ್ನಲ್ ಡೇ ಇತ್ತು, ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ನಾವೇನು ಮಾಡಿದ್ದಂದರೆ, ನಮ್ಮಂಥ ಒಳ್ಳೆಯವ್ರು ಯಾರೂ ಇಲ್ಲ. ಫಂಕ್ಷನ್ ಇದ್ದಿದ್ದು ಎಷ್ಟು ಗಂಟೆಗೆ? 12 ಗಂಟೆಗೆ ಫಂಕ್ಷನ್ ಇದ್ದಿದ್ದು. ನಾವು ಹೋಗಿದ್ದೀವಿ 2 ಗಂಟೆ ಫಂಕ್ಷನ್ಗೆ. ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಹೊಂಟೋಗ್ಬಿಟ್ಟಿದ್ರು. ಸುಮ್ಮನೆ ನಾವು ಫೋಟೋಸ್ ತೊಗೊಂಡು ಬಂದೆ. ಬಟ್ ಆ ಫೋಟೋಸು ನಾನು ಎಲ್ಲೂ ಅಪ್ಲೋಡ್ ಮಾಡಿಲ್ಲ, ಯಾವ ಸ್ಟೇಟಸ್ ಸ್ಟೋರಿಗೆ ಹಾಕಿರಲಿಲ್ಲ. ಫಂಕ್ಷನ್ ಅಟೆಂಡ್ ಮಾಡಲಿ ಅಂತ ಫೋಟೋಸ್ ಏನಕ್ಕೆ ಹಾಕಲಿ ಅಂತ ಅದನ್ನು ಏನು ಹಾಕ್ತೆ. ಸುಮ್ಮನೆ ಅದಕ್ಕೆ ನಾವೀಗ ಹೇಳ್ಕೊಂಡಿರೋ ಥರ ನಗ್ಬಿಡ್ತಾರೆ. ಎಷ್ಟು ಗಂಟೆಗೆ ಹೋಗಿದ್ದೀವಿ, ನನಗೆ ನಗ ಇನ್ನೂ 2 ಗಂಟೆಗೆ ಹೋಗಿದ್ದೀವಿ. ಅವತ್ತಾಗಿದ್ದು ವ್ಲಾಗ್ ಮಾಡಿಬಿಟ್ಟಿದ್ದೆ. ನಿಜ ಎಷ್ಟು ಫನ್ನಿಯಾಗಿರುತ್ತೆ ಅನ್ಸೋ. ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡೋ ಯೋಚನೆನೇ ಬರಲಿಲ್ಲ. ಆ ಟೆನ್ಷನಲ್ಲಿದ್ದೆ. ಆ ಬ್ಲೌಸ್ ಸ್ಟಿಚಿಂಗ್ ನಾನಿರೋ ಸೈಜ್ಗೆ ಹಾಕೊಂಡಲ್ಪ ಬ್ಲೌಸು. ಸೊ ನಾನಿರೋ ಸೈಜ್ಗೆ ಅದಕ್ಕೆ ಸ್ಟಿಚಿಂಗ್ ಮಾಡಿಸಿ ನಾನು ಅವ್ರು ಸ್ಟಿಚಿಂಗ್ ಮಾಡೋರಿಗೆ ನಗ ಒಂದು ಕಡೆ, ನಾನಿರೋ ಸೈಜ್ ಫುಲ್ಲು ಹೆವಿ ಸಣ್ಣ ಸ್ಕೆಲಿಟನ್ನು. ಸೊ ಅದಕ್ಕೆ ಅಂತೇಳಿ ಅವತ್ತು ತುಂಬ ಇದಾಗ್ಬಿಡ್ತು, ಮಾಡೋಕ್ಕಾಗಿಲ್ಲ. ಬಟ್ ಇವತ್ತಂತೂ ಮಾಡಲೇಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಇನ್ನೂ ಮಿನಿಮಮ್ 1.5 ಮಂತು ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾನು ನೆಕ್ಸ್ಟ್ ಮಂತ್ ಜೂನ್ 10th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅವಾಗ ಮಾಡೋಕ್ಕಲ್ಲ. ಇನ್ನು ಯಾವುದೂ ನಾನು ರೀಲ್ಸ್ಗಳು ಯಾವುದೂ ಮಾಡಿಲ್ಲ, ಅಪ್ಲೋಡ್ ಮಾಡೋಣ ಅಂದರೆ. ಅದಕ್ಕೆ 2 ವೀಡಿಯೋ ರೀಸೆಂಟಾಗಿ ಎಡಿಟ್ ಮಾಡಿ ಸುಮ್ಮನೆ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ. ಇವತ್ತು ಟ್ರೆಡಿಷ್ನಲ್ ಹಾಕೋತೀನಲ್ಲ, ಸ್ಯಾರಿ ಹಾಕೋತೀನಲ್ಲ. ಸೊ ಇವಾಗ ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಟೈಮಿಗೆ ಸಿಕ್ಕಿದ್ರೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಬಟ್ ವ್ಲಾಗ್ ಅಂತೂ ಕಂಪಲ್ಸರಿ ಇವತ್ತು ಮಾಡೇ ಮಾಡ್ತೀನಿ. ಅಪ್ಲೋಡ್ ಮಾಡಲೇಬೇಕಂತ ಡಿಸೈಡ್ ಮಾಡಿಬಿಡ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಅಕ್ಕನ ಮನೆಗೆ ಹೋಗಿ ರೆಡಿ ಆಯ್ತೀನಿ. ಟಿಫನ್ ಏನು ಮಾಡಿಲ್ಲ, ಅಕ್ಕನಿಗೆ ಹೇಳಿದ್ದೀನಿ ತಿಂಡಿ ಮಾಡೋಕ್ಕೆ. ಅವಳ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ಕಾಲೇಜು. ನೆಕ್ಸ್ಟ್ ಅಲ್ಲಿಗೆ ಅನು ಬರ್ತಾಳೆ, ಅಲ್ಲೇ ರೆಡಿಯಾಗಿಬ್ರು. ಅಂದರೆ ಸ್ವಲ್ಪ ಸ್ಟಿಚಿಂಗ್ ಐತೆ ಬ್ಲೌಸು. ನನ್ನ ಸೈಜ್ಗೆ ಸ್ಟಿಚಿಂಗ್ ಮಾಡಿಸ್ಕೊಂಡು ನನ್ನ ಸ್ಯಾರಿ ಹಾಕೋತಾಯಿಲ್ಲ, ಅನು ಅವ್ರ ಅಕ್ಕನ ಸ್ಯಾರಿ ಹಾಕೋತಾ ಇದ್ದೀನಿ. ನನ್ನ ಸೈಜ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು ರೆಡಿಯಾಗಿ ಹೊರಡೋದಿನ್ನು. ಅಕ್ಕನ ಮನೆಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಫೈನಲಿ ಅಕ್ಕನ ಮನೆಗೆ ಬಂದೆ. ಈಗ ಬೈತಾಳೆ. ಅವಲೇ 3/4 ಗಂಟೆ ಆಯಿತು ಕಾಲ್ ಮಾಡಿ. 3/4 ಗಂಟೆ ಅಂತ ಕಾಲು ಪಿಕ್ ಮಾಡಿಲ್ಲ, ಕಾಲ್ ರಿಸೀವ್ ಮಾಡಿ, ರಿಟರ್ನು ಕಾಲ್ ಮಾಡಿಲ್ಲ. ಈಗ ಅಕ್ಕ ಕ್ಲಾಸ್ ತಗೋತಾಳೆ. ಏ ವರ್ಷಿ ಏನು ಅವಳೆ ಮೇಯ್ತೀವಿ. ಪುನು ಹಾಯ್. ಪುನು ಟೋಪಿ ಹಾಕೊಂಡಿದ್ಯಾ? ಪುನು ಏನು ಫ್ರಿಜ್ ವಾಷಿಂಗ್ ಮಿಷಿನ್ ತಗೊಂಡಿದ್ದೀರಾ? ನಂಗೆ ಇದು ನಾ ತಗೊಂಡೋಗ್ಲಾ ಫ್ರಿಜ್ನ? ಇದು ವಾಷಿಂಗ್ ಮಿಷಿನ್ ನೀವು ಇಟ್ಕೊಳ್ಳಿ, ಫ್ರಿಜ್ ನಾ ತಗೊಂಡೋಗ್ತೀನಿ ಆಯ್ತಾ? ಇಸ್ಕು ತಗೋಗ್ಲಾ? ಓ ನಿಂಗೆ ತಂಗಿ ಕೊಟ್ಟು ಕಳ್ಸಿದಾಳಪ್ಪ. ನಿಂಗೆ ಒಂದು ಮಾತು, ನನ್ನ ತಿಂಡಿತೀನಿ ಬೇಡವಾ? ಒಂದು ಮಾತು ಕರವೇ ಬಾಕ್ಸ್ ಪ್ಯಾಕ್ ಮಾಡಿ ತಗೊಂಡೋಗಿ ಕೊಟ್ಬಿಡೋಳಿಗೆ. ಬೀಟ್ರೋಟ್ ಪಲ್ಯ ಅಂತೆ. ಬಾತ್ ಮಾಡಿದ್ಯಾ? ಆಯ್ತು ತಿನ್ನೋಣ. ಶ್ರೀಮಂತ ಆಗ್ಬಿಟ್ಟಾರಕ್ಕವ. ಫ್ರಿಜ್ ವಾಷಿಂಗ್ ಮಿಷಿನ್ ತಗೊಂಡು ಐಸ್ ಕ್ಯೂಬ್ ಇಕ್ಕಿದ್ಯಾ? ತುಂಬಿಟ್ಟಿದೆಯೇ? ಚೆನ್ನಾಗಿದೆ ಕಣೆ ಫ್ರಿಜ್, ಏನಿಲ್ಲ ಅಲ್ವಾ? ಸಖತ್ತಾಯ್ತು. ಒಂಥರ ಇದ್ರ ಥರ ಇಲ್ಲ. ಎಷ್ಟಾಯ್ತು ಫ್ರಿಜ್ಜು? 20 ವರ್ಷ ವಾರಂಟಿ. 10 ವರ್ಷ ನೀ ಇಟ್ಕೊ, 10 ವರ್ಷ ನಾ ಇಟ್ಕೊತೀನಿ ಫ್ರಿಜ್ಜು. ಪುನು 10 ವರ್ಷ ನಾನು ಇಟ್ಕೊತೀನಿ, 10 ವರ್ಷ ನಿಮ್ಮ ಮಮ್ಮಿ ಇಟ್ಕೊಳ್ಳಿ ಫ್ರಿಜ್ನ ಆಯ್ತಾ? ವಾಷಿಂಗ್ ಮಿಷಿನ್ ಎಷ್ಟು? ಅಲ್ಲ ಇದು ವಾಷಿಂಗ್ ಮಿಷಿನ್ ಸ್ಯಾಮ್ಸಂಗು. ಪುನು ಶ್ರೀಮಂತ ಆಗ್ಬಿಟ್ಟಿದ್ದೀರಿ ಓ ಮಗಳು. ನನಗೆ ಫೋನ್ ಬೇರೆ ತಗೊಬಿಟ್ಟವಳೆ ಅಕ್ಕ. ಫೋನು ನನಗೆ. ಪುನು ನಾನು ಇಟ್ಕೊಳ್ಳೋ ಫೋನ್ನ. ಚಿಕ್ಕ ಮುಂದೆ ಇಟ್ಕೊಬಿಟ್ಟಿದ್ಯಲ್ಲಪ್ಪ ವಾಲ್ ಪೇಪರಲ್ಲಿ.
ಪುನು ಬೆಳ್ಳಿ ಬಳೆ ಹಾಕೊಂಡಿದ್ದೀನಿ ನಂಗೆ ಕೊಡಿ. ಪುನು ಬಳೆ ಏನ್ ಅವ ಮಗಳು ಬತ್ತ ಶ್ರೀಮಂತರ ಆಯ್ತಿದ್ದೀರಿ, ನಾವ್ ಬಡವ್ರ ಆಯ್ತವಲ್ಲ. ಪುನು ನನಗೊಂದು ಕೊಡಿ, ನೀನೊಂದು ಹಾಕಳೆ, ನಂಗೊಂದು ಕೊಡು. ಇದು ನನಗೆ ಇದು ನಿನ್ಗೆ. ಅವ ಮಗಳು ಲೂಟಿ ಮಾಡ್ಬೇಕು ನಿಮ್ ತಾವ್ ಏನೋ ಇಟ್ಟಿದ್ದೀರಿ ಹಂಗಾರೆ. ಅಲ್ಲ ಸಡ್ಸಡ್ನಾಗ ಶ್ರೀಮಂತರ ಆಗ್ಬಿಟ್ಟಾರ. ಪುನು ಈ ಫ್ರಿಜ್ ನಂಗೆ ಕೊಡೆ ಪ್ಲೀಸ್ ಕೊನೆ, ನಮ್ಮನೇಲಿ ಇಟ್ಕೊಡ್ತೀವಿ. ನೋನೋ ಅಂತ್ಯಾ? ಸೋಫಾ ಸೆಟ್ ಅಂತ ತಗೊಂಡು ಪೂರ್ತಿ ಕಂಪ್ಲೀಟ್ ಅಲ್ಲ. ಸೆಕೆಂಡ್ ಜಿಪ್ಪಲ್ ಒಂದ್ ಮಾಸ್ಕಾರ ತಿಂಡಿತೀನಿ ಅಂದವಳು. ರೊಟ್ಟಿ ಮಾಡೋಳೆ, ರೊಟ್ಟಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡೋಳೆ. ನಾನು ಇಲ್ಲೇ ಬಾತ್ ಮಾಡಿದ್ದೀನಿ ನೀನು ಅಂದ್ಬಿಟ್ಟು ಅದಕ್ಕೆ. ಸೊ ಗೈಸ್ ಬತ್ತ ಶ್ರೀಮಂತ ಆಗ್ಬಿಟ್ರೆ ನಮ್ಮ ಮನೇಲಿ ಎಲ್ಲರೂ ಇಲ್ಲ ಬ್ಯಾಗಲ್ಲಿ ಮಮ್ಮಿನೂ ತಂದ್ಕೊಟ್ಟು ನಾನು ಹುಡುಕಿ ಸ್ವಂತ ಗುಂದಿ ಹುಡುಗಿ 4 ಪಿನ್ನ ತಗೊಂಡು ಇತ್ತು. ನನ್ನ ಹತ್ರ ಕಣಿ ಪಿನ್ನಗಳು ಇಷ್ಟಿತ್ತು ಪಿನ್ನಗಳು. ಅವಳಿಗೆ ಇದು ನಾನು ಹುಡುಗ ಸರಿ. ಇದು ದೊಡ್ಡ ಸೀರೆ ಇಲ್ಲೊಂದು ಪಿನ್ನ ಇಲ್ಲೊಂದು 2 ಪಿನ್ನ ಮಾಡ್ಬೇಕು ಇಲ್ಲೇನೆ. ಅದಕ್ಕೆ ನೀವು ಬ್ಯೂಟಿ ಪಾರ್ಲರ್ ಸೇರ್ಕೊ ಅಂತ ನಾನೇ ಫಸ್ಟ್ ಕೂತ್ಕೊತೀನಿ ಬಂದು. ಮನೆ ಹಾಳು ಮಾಡ್ಬಿಟ್ಟು ಹೋಗಕ್ಕೆ ಎಲ್ಲ ಹಾಳು ಮಾಡಿ ಉದ್ಧಾರ ಮಾಡ್ಬಿಡ್ತೀನಿ. ಏನಿಬ್ರು ನೋಡ್ಬಿಟ್ಟಿದ್ರಿ ನಾನು ಎಷ್ಟನ್ನು ಮನೆ ಹಾಳು ಮಾಡಿದನು. ಅಯ್ಯೋ ಬ್ಯಾಕಿ ಸುಮ್ನೆ ಬ್ಲಾಗ್ ಅಲ್ಲೆಲ್ಲ ನಾನು ಸಂಸ್ಕೃತ ಮಾತಾಡಲ್ಲ. ಅಲ್ಲ ಅದಕ್ಕೆ ಅನ್ಕತೆ ಅದಕ್ಕೆ ಗೊತ್ತಾಯ್ತು ನನಗೂ. ನೀನ್ ಹಾಕಬಿಡಾರ ಅವಳು. ನಾನು ಅದಕ್ಕೆ ಡೈಲಿ ಬೈತೀನಿ, ನಾನು ಯಾಕೆ ಎತ್ತೆ ನೀನು ಅಂತ ನಮ್ಮ ಮಗು ಕೇಳೋದು. ಎತ್ತಿದ್ರು ಏನು ಪ್ರಯೋಜನ ಇಲ್ಲ. ಅವ್ರಿಬ್ರು ಬಂದು ವೈಟ್ ಎತ್ಲು, ನಾನು ಯಾಕೆ ಹಿಂಗೆ ಎತ್ಲು. ನಾನು ಹೊಸ ಕಲರ್ ಹಾಕಿದ್ದಿದ್ರೆ ಈಗ ಇಲ್ಲ ನನಗೆ ಜಾಸ್ತಿ ಡೀಪ್ ಆಗಲ್ಲ. ನಿಮ್ಮ ಅಕ್ಕ ಕುಳ್ಳ ಅವಳಲ್ವಾ ಜಾಸ್ತಿ ಡೀಪ್. ನನ್ನ ಉದ್ದ ಇದೀನಲ್ಲ, ಬೆನ್ನು ಉದ್ದ ಆಯ್ತಲ್ಲ. ಎಷ್ಟು ಕರೆಂಟ್ ಆಯ್ತು ಇಲ್ಲ ಆಫ್ ಆಯ್ತು. ಪುಟ್ ಸಾಲು ಕೊಟ್ಬಿಡೆ ಫ್ರಿಜ್ನ. ನಂಗೆ ಕಣ್ಬಿತ್ತು ನೀನು ಫ್ರಿಜ್ ಮೇಲೆ. ಯಾಕೋ ಫ್ರಿಜ್ ವಾಷಿಂಗ್ ಮಿಷಿನ್ ಮೇಲೆ. ಅದಕ್ಕೆ ನಾಳೆ ನಿಂಬೆಣ್ಣ ನಾನು ಆದ್ರೆ ಕಣ್ಣು ಹಾಕ್ತೀನಿ ವಿಡಿಯೋ ಮಾಡ್ಕೊಂಡು. ಅಲ್ಲಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಬ್ಲಾಗಲ್ಲಿ ನೋಡಿ ಕಣ್ಣು ಹಾಕ್ತೀನಿ ಡೈಲಿ. ನಾನು ಹಾಕ್ಬಿಟ್ಟೆ ದೃಷ್ಟಿಯ. ನಾವಿನ್ ಬಟ್ಟೆ ಹಾಕಬೇಕು ಅಂದ್ರೆ ಇವಳ ಮನೆಗೆ ಬಂದು ಬಟ್ಟೆ ಒಗಿಸ್ಕೊ ಹೊಟ್ಟೋಗ್ಬಿಡು. ನಮ್ ಇಷ್ಟ ಕೇಳ್ಬಿಡು. ಬಟ್ಟೆ ಒಗಿಬೇಕು ಇದ್ ಮಾಡ್ಕೋಬೇಕು ಅಂದ್ರೆ ಐಸ್ ಕ್ಯೂಬ್ ಇಕ್ಕಿದೆ ಮೊಕ್ಕ ಹಾಕಬೇಕು ನಾನೀಗ ಫಸ್ಟ್ ಐತೆ ಫಸ್ಟ್ ಹೋಗಿ ಅಲ್ಲಿ ಅದೇನೋ ಹೊಲ್ಗೆ ಚಾಕ್ಲೇಟ್ ತೆಗಿಬಿಡ ಆಮೇಲೆ ತೆಗಿ. ಆಯ್ತು ಐಸ್ ಕ್ಯೂಬ್ ತಗೋತೀನಿ. ಅವಳಿಲ್ಲ ಮೊಕ್ಕ ಹಾಕ ಮಿಂಚಿಸ್ಬಿಡದೆ ನನೀಗ. ನಾನು ಹೇಳಿದೀನಿ ಒಳ್ಳೆ ಮಾತಾಡಿ ಬ್ಲಾಗಲ್ಲಿ ಎಡಿಟ್ ಮಾಡಕ್ ಆಗಲ್ಲ ನಂಗೆ. ಗೈಸ್ ಇವಾಗ ಫೇಸ್ ಹಾಕೊಂಡು ಮಿಂಚಿ ಬಿಡದೆ ಕಾಲಿನ. ಬೇಸನ್ ಕೊಡಿ ಯಾವ್ದಾದ್ರು ಒಳ್ಳೆ ಕಂಟೆಂಟ್ ಸಿಗದ್ಲು ಉಗಿದು ಬಿಡ್ತಾರೆ ನನ್ಗೆ. ಅದ್ನಂತರ ನಿನ್ ಬ್ಲಾಗ್ ನೋಡಿನೇ ನನ್ಗೆ ಯೂಟ್ಯೂಬ್ ಡಿಲೀಟ್ ಮಾಡ್ಬೇಕು ಅನ್ನಿಸ್ತಾ ಅದೇ ಅನ್ಬಿಟ್ರು ಅಂದ್ಬಿಡ್ತಾರೆ ಜನಗಳು. ಸಾಕಲ್ಲ ಮೊಕ್ಕ ಹಾಕಕ್ಕೆ ಇದನ್ನ ಪುಡಿ ಇನ್ನೊಂದು ಇರ್ಬೇಕು ತಾನೆ. ಈ ಫೇಸ್ ಒಳಗಡೆ ಅಜ್ಜಿದ್ರೆ ಮುಗೀತ್. ಯಾಕೋ ಬೆಳಬೆಳಗಾಗುವೆ. ನಾವೇನ್ ಕರ್ಗಿ ಆಗಿ ಲೇ ಐಸ್ ಕ್ಯೂಬ್ ಅಷ್ಟೇನ ಇರೋದು ಇಲ್ವೇ? ಗುಡ್ ಗರ್ಲ್ ಬಿಡು ಹಾಕಿದೀಯ ಗೊತ್ತು ಬಿಡು ಮುರಿದ್ಬಿಟ್ಟಿ ಹೊಸ ತಕ ಬಂದಿದ್ದೀವಿ.
ನಾವ್ ಇವಾಗ ಮೊಕ ಹಜ್ಜಿ ಬಿಡದೆ ಬೆಳಬೆಳಗಾಯ್ತಾರದೆ ಗೈಸ್ ನನ್ನ ಸ್ಕಿನ್ ಅಂತೂ ಎವಿ ಡ್ಯಾಮೇಜ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. 19 ವರ್ಷ ಆದ್ಮೇಲೆ ಎಲ್ಲ ಸಾಗೈತಲ್ಲ ಏಜ್ ಐತೆ ನನ್ನ ಫೇಸ್ ಅಂತ ಪೂರ್ತಿ ಇಲ್ಲಿ ಪಿಂಪಲ್ಲು ಸ್ಕಿನ್ ಎಲ್ಲ ಫುಲ್ ಡ್ಯಾಮೇಜ್. ಈ ಚಳಿಗೂ ಅದಕ್ಕೂ ಕೋಲ್ಡ್ ಫುಲ್ ಹೆವಿ. ಜಾಸ್ತಿ ಬಡ್ಡಿನೇ ಕಟ್ತಾರೆ. ನಮ್ತರ ಕೆಟ್ಟೆ ಕಟ್ಟಲ್ಲ. ಕಟ್ಟೋರೆಲ್ಲ ಏನ್ ಬೇಕೋ ಕಟ್ತಾರೆ. ಬರೀ ತಗೊಂಡು ಫುಲ್ ಮಿಂಚುಡಕ್ಕೆ ಇವತ್ತು ಗೈಸ್ ನಾನು ಸ್ಕಿನ್ ಕೇರ್ ಅಂತ ಯಾವುದೇ ಕೆಮಿಕಲ್ ಎಲ್ಲ ಯೂಸ್ ಮಾಡಲ್ಲ. ಓನ್ಲಿ ನ್ಯಾಚುರಲ್ ಹೋಮ್ ಮೇಡೇನೆ. ಹೋಮ್ ಮೇಡ್ ಅಂದ್ರೆ ಬೇರೆ ಥರ ಏನು ಹಾಕಲ್ಲ. ಹಾಕಿದ್ರೆ ಹಾಲಿನ ಕೆನೆ ಅರ್ಶಿನ ಬಿಟ್ರೆ ಇದು ಬಿಟ್ರೆ ಇನ್ನೇನು ಮಾಡಲ್ಲ ನಾನು. ಎಲ್ಲ ನನ್ನಿಂದನೇ ಎಲ್ಲ ನನ್ನಿಂದನೇ ಅಲ್ವಾ. ಏಯ್ ನಾನು ಬ್ಲಾಗ್ ಮಾಡೋದು ಯಾರಿಗೂ ಗೊತ್ತಿಲ್ಲ ಕಣೆ. ಗೈಸ್ ನೋಡಿ ನಾನು ಬ್ಲಾಗ್ ಮಾಡೋದೇ ಯಾರಿಗೂ ವಿಷಯ ಗೊತ್ತಿಲ್ಲ. ಅಂತಂದ್ರೆ ನನ್ನ ಮೇಲೆ ತಪ್ಪು ಅಂತಾರೆ. ನೋಡಿ ಸ್ಕಿನ್ ನೋಡಿ ಸ್ಕಿನ್ ಡ್ಯಾಮೇಜ್ ಆಗ್ಬಿಡುತ್ತೆ ಗೊತ್ತಾ. ಯಾಕೆ ಯಾವನ್ ಕೊಟ್ಟ ಅಂದ್ರೆ ಯಾವನ್ ಕೊಟ್ಟ ಡ್ಯಾಮೇಜ್ ಆಗೋದು ಅವಾಗ್ಲೇನೆ. ನೋಡಿ ಎಷ್ಟು ಡಾರ್ಕ್ ಸರ್ಕಲ್ ನೋಡಿ ಎವಿ ಯೋಚನೆ ಮಾಡಿ 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 ಡಾರ್ಕ್ ಸರ್ಕಲ್. ಏನಕ್ಕೆ ಏನಿಲ್ಲ ಅದೇನೋ ಗೊತ್ತಿಲ್ಲ ಕಣಿ. ನೋಡಿ ಪಿಂಪಲ್ ಆಗಿರ್ಲಿ ನೋಡಿ ಹೆಂಗಾಗೈತಿ ಇಲ್ಲಿ. ಪಿನ್ನ ಕೊಡ್ರಿ ಒಂಚೂರ ಇಲ್ಲ ಕ್ಲಿಪ್ ಹಾಕಕ್ಕಾಗಲ್ಲ ಕಳ್ಕತ್ತೆ. ನಿಂಗಿಂತ ನ್ಯಾಚುರಲ್ ಬಿಟ್ಟಿಯಾ ನೀನೇ ನಿಂಗ ಅನ್ನೋದಲ್ಲಿ ಕೋಣೆ ಒಳಗೆ ಹೋಗ್ಬಿಟ್ಟು ಬಂದಿದೀವಿ ಅಂತ. ನಿನ್ಗಿಂತ ಬೆಳಕಾಯ್ತಾವ ನೀನು. ಎಲ್ಲಿ ಬೆಳಗಾಯ್ತಿದ್ಯೋ ಕಾಣೆ ಎಲ್ಲ ಕಡೆಯಿಂದ ಬೆಳಗಾಯ್ತಾವ. ನಿನ್ಗೆ ತೋರ್ಸೋರು ಅಯ್ಯೋ ಏನ್ ಇಬ್ರು ತಳ 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 ಅಂತಿದ್ದೀರಿ. ಬೆಳಗಿಲ್ಲ ಇನ್ನು ಮುಂದೆ ಕಲರ್ ಆಗ್ಬೇಕು ಅಂತಿದೀವಿ. ಈಗ ನಮ್ಮಂತ ಕಪ್ಪಿರೋರು ಬೆಳಗಾರ ಅದೊಂದ್ ಚರ್ಚೆ ವೈದ್ಯರು ಇನ್ನೇನ್ ಬೆಳಗಾತೀರಿ. ಅಯ್ಯೋ ಮನೆ ಹಾಳ್ರಿ ನೀವು ಅದಕ್ಕೆ ವೈದ್ಯರಿಗೆ ದುರಂಕಾರ ಜಾಸ್ತಿ ನಮ್ದೇ ನೋಡಿ ಹುಡುಗರು ಅಂತ ಆಕಾಶಣ್ಣಿಗೆ ಹೇಳ್ತೀನಿ. ಅಣ್ಣ ನೀವ್ ಹೆಂಡತಿ ಇನ್ನೊಂದ್ ಹುಡುಗ ನೋಡ್ಲಿ ಅಂತ ಹೇಳ್ತಾಳೆ. ಈಗ ಹೆಣ್ಮಕ್ಳು ನೋಡೋರ ನನ್ನ ಗಂಡರು ನೋಡ್ತಾರೆ. ನೋಡ್ಬಾರ್ದು ನಮ್ ಭಾವ ಮಾತ್ರ ನೋಡ್ಬೇಕು. ಬೆಂಕಿ ಹಾಕ ನೋಡಿನೇ ಬೇರೆ ನೋಡಿದ್ರೆ ಚೆನ್ನಾಗಿರ್ತಿದ್ದೆ. ಫುಲ್ ಬೇಡ ಕಿತ್ಕೊಬಿಡ್ತಾಳೆ ಅವಳು. ಬಳೆ ಕಿತ್ಕೊತಾಳೆ ಕೊಡ್ಬೇಡ ಅವಳು. ಅವಳಿಗೆ ದುಡ್ಡನ್ನ ಅವಳಿಗೆ ತಗೊಟ್ಬಿಟ್ಟೆ. ಅವಳು ಕಾಸಲ್ಲಿ ಸ್ವಲ್ಪ ಖರ್ಚು ಮಾಡ್ಕೊಟ್ಟಿದ್ದೆ ನಾನೇನೆ. ಒಂದೂವರೆ ಸಾವಿರ ರೂಪಾಯಿ ಎಷ್ಟು ಬಂದಿತ್ತು ಅಂದ್ರೆ ಈಗ ಯಾರು ಜಿದಿರಾರು ನೋಡಕ್ ಬರ್ತಾರಲ್ಲ ನಮ್ಮ ಮತ್ತೆ ಮನೆಗೆ ಹೋದಾಗ ಕೊಟ್ಟಿದ್ರಲ್ಲ ಆ ಕಾಸೆಲ್ಲ ಖರ್ಚಾಗೋಯ್ತು. ಅದಕ್ಕೆ ನಾನೇನ್ ಮಾಡಿದೆ ಅವಳಿಗೆ ಸೇರ್ಕಲ್ಲಿ ಅಂದ್ಬಿಟ್ಟು ನಮ್ಮ ಆಂಟಿ ತಗೊಟ್ಟಿದ್ದು ಅದು ನೆನಪಿಗಿರ್ಲಿ ತಗೊಟ್ಟಿದ್ದು. ನಮ್ಮ ಮಮ್ಮಿ ನೀನೇ ಮನೆ ಹಳ್ಳಿ ಎಲ್ಲ ನಾನೆಲ್ಲ ಕಣ್ಣಾಕೆಲ್ಲ ಹಾಳು ಮಾಡ್ತೀನಿ ಈಗ ಅಲ್ಲಪ್ಪನು. ನಾನು ಕಣ್ಣು ಹಾಕೋದ್ಮೇಲೆ ಎಲ್ಲ ಆಯ್ತು ನಾನೇ ಮಾರ್ಬಿಡ್ತೀನಿ. ಚೆನ್ನಾಗ್ ಕಾಣ್ತಿರೋದು ಅವಳಿಗೆ ನಾ ಹೆಂಗ್ ಕಾಣ್ತ ಒಳಗಡೆ ಇಷ್ಟ ಮಾಡಕ್ಕಾಗೋದು. ಇನ್ನು ಮಾಡ್ತಾ ಹೋದ್ರೆ ಸೀರೆ ಎಲ್ಲ ಒಣಕೋಯ್ತದೆ. ಸೀರೆ ಉಡ್ಸು ಚೆನ್ನಾಗ್ ಕಾಣೋದು. ಅವಳದು ಪಿನ್ ಮಾಡ್ಬಿಡು ಹೋಗೋಣ. ಇರೋ ಅವ್ರು ಬರ್ಲಿ ಬೇವರ್ಸಿ ನೀನೇ ಹೊಂಟೋಗ್ತೀಯಾ. ಚಿಕ್ಕಮ್ಮನ ಫೋಟೋ ಹಾಕೊಂಡ್ಬಿಡಲ್ಲ ಕಣಪ್ಪ ವಾಲ್ಪೇಪರ್ಗೆ. ನಾನು ನನ್ನ ಹತ್ರ ಇದ್ದಿದ್ದು ಅದು ಇವಳ ದಿನ ಸತ ಹಾಕಿದಲ್ಲ ಬಡಿ ಯಾವಾಗ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ಈಗ ಅಲಂಕಾರ ಮಾಡಿದ್ರೆ ಚೆನ್ನಾಯ್ತು ಇನ್ನೂ ಚೆನ್ನಾಯ್ತು ಅದಾಕು. ಅದೇ ನಮ್ ಪಾಲಿಸಿ ಗೊತ್ತಾ ನಿಂಗೆ. ಯಾವಳು ಹೇಳ್ದವಳು ಮಧುರಡೆ ಮಾಡ್ತಾರಲ್ಲ ಯಾವ ಮಧುರಡೆ ಮಾಡಿರ್ಲೆ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಅಲ್ಲೇ ನಾವು ಕ್ಯಾಂಟೀನ್ ಅನ್ನ ಉಂಡಿಲ್ಲ ಅನ್ನಂಗ ಆಡ್ತಾಳು. ನಾನ್ ಬಿಟ್ಬಿಟ್ಟು ತಿಂತ ಇದೀಯ ಬೇವರ್ಸಿ. ಬೇಡ ಬಿಡು ತಿನ್ ಸಾಯಿ. ಜಾಸ್ತಿ ಹಾಕೊಳ್ಳೋ ರೊಟ್ಟಿನ ಎಷ್ಟು ಹಾಕೊಳ್ಳೆ. ಬೇಡ ಒಂದೇ ಸಾಕು. ಇವತ್ತು ಅನು ಫಂಕ್ಷನ್ ಮುಗಿದ್ಮೇಲೆ ಅನ್ನ ಉಣ್ಕೊಬತ್ತಾಳೆ. ಅನ್ನ ತುಂಬ್ಕೊತಾಳೆ ಬ್ಯಾಗ್ ತಕ ನಡಿ ಅನ್ನು ಅನ್ನ ಇವತ್ತು ಪಕ್ಕ ಬಾತು ಮೊಸರು ಸ್ವೀಟ್ ಅಂತೂ ಇದ್ದೇ ಇರುತ್ತೆ ಕಂಪಲ್ಸರಿ. ಅನು ಅಯ್ಯೋ
ಬಾರ್ಗೆಟ್ ಹೋಗಿದ್ದೀರಿ ನೀವೆಲ್ಲ ಕಣ ನಾವ್ ಅಲ್ಲೇ ಕೊಡ್ತಾರೆ ಲೇ ಓಸಲ್ಲಿ ಹೆಂಗೆ ನಾವ್ ಎಲ್ ಕೂತು ಸ್ಟೇಜ್ ಮುಂದೆ ಕೂತ್ ಕಣ್ಣ ಉಂಡವಿ ಥೂ ಮನ ಮರಿದಿಲ್ದವ ಅವ್ವ ಬಾತ್ಗೆ ಪ್ಯಾಕ್ ಮಾಡ್ಕೊಂಡ್ಬಿಡು ನಿಮ್ಮ ಅವಂಗೆ ಹೇಳ್ಬಿಟ್ಟು ಕವರ್ ಇಸ್ಕೊಬರ್ಗ ಮನೆಗೆ ಹೋಗಿ ಈ ಬ್ಯಾಗ್ ತಕೊಂಡ ಅನು ಇದಕ್ಕೆ ತುಂಬ್ಕೊಬರೋಣ ಇದಕ್ಕೆ ತುಂಬ್ಕೊಬರೋಣ ಸೀರೆಗೆ ತುಂಬ್ಕೊಂಡ್ಬಿಡು ಪುಟಿ ಅದೇ ಸುಮಾಂಟಿ ಮನೆ ಗುರುಪ್ರಸಾದ್ ನಾನು ಕವರ್ ಇಟ್ಕೋಗಿದ್ನಲ್ಲ ನಿನ್ನು ಕೇವೋ ಮಮ್ಮಿ ಈ ಜೋಬಲ್ಲಿ ಇಕ್ಕಿದಾಗ ಮಮ್ಮಿ ಎಲ್ಲ ರೇಗಿಸ್ತಾ ಇರ್ಲಿಲ್ವಾ ಅದೇ ಇವರು ಡೌನ್ ಎಲ್ಲ ಆಂಟಿ ಇದ್ರಲ್ಲ ಅವರು ಕವರ್ ತರ್ಬೇಕಾಗಿತ್ತು ಸ್ವೀಟ್ ತಗೋಗಿ ಅಂತ ನನ್ನ ಜೋಬಲ್ಲಿ ತಗೊಂಡ ಮಮ್ಮಿ ಮೊನ್ನೆ ನೆನ್ಸ್ಕೊಂಡು ನಗಾಡ್ತಿದ್ಲು ಕವರ್ ತಗೋಗಿದ್ಲು ಅಂತ ಅಯ್ಯೋ ನನಗೆ ನಗ ಕವರ್ ಇಲ್ಲಿ ಇಟ್ಕೊಂಡಿದ್ದೆ ಜೋಬಲ್ಲಿ ಅದು ಚಿಕ್ಕ ವಯಸ್ಸೆಲ್ಲ ಗೊತ್ತೇ ಇರ್ಲಿಲ್ಲ ಅದು ಇವಳು ತುಮ್ಕ ಬರೋಳು ಅಂತ ಇವಳು ತುಮ್ಕ ಬರೋಳು ನಾವಲ್ಲ ಲೇ ಅದ್ ಯಾವ್ದೋ ಜ್ಞಾನ ಕವರ್ ಇಟ್ಟಿರೋದೇ ಗೊತ್ತಿಲ್ಲ ಇರಲ್ಲ ಕವರ್ ಕೇಳಿ ತಗೊಳ್ಳಿ ನಂತರ ಐತೆ ಕವರ್ ಅಂದ್ಬಿಟ್ಟು ಕೊಟ್ಟು ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ ಬಾಬಾ ಹುಡುಗಿ ತಗೊಂಡೋಗ ತಂದಿದ್ದೇನೆ ನಾನ್ ಕವರ್ ಇಸ್ಕೊಂಡ್ಬಿಟ್ಟೆ ಅವಳಿಗೆ ತಗೊಳ್ತಾಳೆ ಮನೆ ಮುಂದೆನೆ ಕಡೆ ಮನೆ ಮುಂದೆನೆ ಇದ್ದಿದ್ದು ಫಂಕ್ಷನ್ ಅಲ್ಲ ಪುನು ನಮ್ ನೋಡಿ ನಮ್ ಟೈಮು ಚೆನ್ನಾಗಿಲ್ಲ ಇವಾಗ ಸಿಕ್ಕಾಕ ಬರಕ್ ಹೋಯ್ತವ್ರು ಅಯ್ಯೋ ಇವಳು ಭಾರಿ ಬೆಳಗಾಗ್ಬಿಟ್ಟವಳೆ ಚೀತ್ರ ಫೇಸ್ ಐಸ್ ಕ್ಯೂಬ್ ಹಾಕಿದ್ರೆ ಚೆನ್ನಾಗಿ ಕಾಣ್ತಾನೆ ಕಣೆ ನೀನ್ ಬಿಡವ ನೀವು ಬ್ಯೂಟಿ ಕ್ವೀನು ನಾವೇ ಸ್ವಲ್ಪ ಡಲ್ಲು ಅವ ಆಂಟಿ ಅಂಗಡಿ ಓಪನ್ ಮಾಡೋರಾ ಇಲ್ಲಿ ಓಪನ್ ಆಯ್ತಲ್ಲಿ ಮಂಗ ಓಪನ್ ಆಯ್ತಾ ಈಗ ಬಂದ ಅವ ಪುಣ್ಯಕ್ಕೆ ಓಪನ್ ಮಾಡೋರೆ ಲೇ ಅವನು ಯಾಕಂಗೆ ಕಾಣ್ತಾನಿದ್ದಿ ಕ್ಯೂ ಅಲ್ಲೇ ಬಿಚ್ಚಾಕ್ಬಿಟ್ಟನಲ್ಲ ಅದಕ್ಕೆ ಹಂಗೆ ಕಾಣ್ತಾನಿಲ್ಲ ಅದಕ್ಕೆ ಮುಖ ಹಿಂಗೆ ಡಿಫ್ರೆಂಟಾಗಿ ಕಾಣ್ತದೆ ಅಂತೀನಿ ನೀವು ಹೋದ್ಸಲಿ ಫಂಕ್ಷನ್ ಮುಗಿದ್ಮೇಲೆ ಹೋಗವ ಇವಾಗ ಫಂಕ್ಷನ್ ಮುಗಿದ್ಮೇಲೆ ಅದನ್ನ ಎಲೆ ಎತ್ತಕ್ಕೆ ಕಳಿಸ್ಬಿಟ್ಟು ಬರೋದು ಸಾವಳೆ ಎಲೆ ಎತ್ತಕೋಯ್ತಾಳೆ ಅದಕ್ಕೆ ಚೆನ್ನಾಗಿ ಸೀರೆ ಉಟ್ಕೊಂಡೆಲ್ಲ ಪಿನ್ ಮಾಡಿಸ್ಕೊಂಡಿದ್ದ ಎಂಥದಿಲ್ಲ ನನ್ನ ಸೈಜಿಗೆ ಪಿನ್ ಮಾಡಿಕೊಡ್ತಾರಲ್ಲ ಅವರೇ ಪುಣ್ಯವಂತರು ನಿಜ ಗ್ರೇಟ್ ಯಾರು ಫೋನು ಹಲೋ ಯಾರು ಹೇಳು ಇಲ್ಲೇ ಬಂದೆ ಅಂತಿ ಪಾಪ ಟೈಲರ್ ಆಂಟಿನೇ ಕಾಲ್ ಮಾಡೋರೆ ನಿಜ ನಮಗೆ ಎಷ್ಟು ಅಯ್ಯೋ ಅಯ್ಯೋ ಬೇವರ್ಸಿ ಹಾಕೊಡ್ದೆ ಪಾಪ ಆಂಟಿ ಚೆನ್ನಾಗಿ ಸ್ಟಿಚ್ ಹಾಕೊಟ್ರು ಪಾಪ ಅವತ್ತು 2 ಸಲ 2 ಬ್ಲೌಸ್ಗೆ ಬಂದು ಸ್ಟಿಚ್ ಹಾಕ್ಸ್ಕೊಂಡಿದ್ದು ದುಡ್ಡು ಒಂದು ಹೋಯ್ತು ಅನ್ನೋದೊಂದು ಬಿಟ್ಟೆ ಪಾಪ ಆಂಟಿ ಚೆನ್ನಾಗಿ ಹಾಕೊಟ್ರು ಈ ಥರ ಕಡೆ ಯಾಕೆ ಬೇಕು ನಿಮಗೆಲ್ಲ ನನ್ನ ಇಷ್ಟ ಇದೆ ಅಂಗಡಿನೇನೆ ಅವಲ್ಲಿಂದ ಸ್ಟಿಚ್ ಹಾಕ್ಸ್ಕೊ ಬಂದಮೇಲೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಮಗೂ ಬೇರೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ರೆಡಿ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತೇಳಿ ರೆಡಿ ಆದಮೇಲೆ ನನಗೆ ಅಕ್ಕ ಬೇಗ ಸ್ಯಾರಿ ಉಡ್ಸ್ಕೊಟ್ಬಿಟ್ಲು ಸೊ ಅದರಿಂದ ನಾನು ಸ್ಯಾರಿ ಉಟ್ಕೊಂಡು ಬೇಗನೆ ರೆಡಿ ಆಗಿಬಿಟ್ಟೆ ನೆಕ್ಸ್ಟ್ ವಾಯ್ಸ್ ಕೊಟ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಜಸ್ಟ್ ಹಂಗೆ ವೀಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಕೊಡೋಣ ಅಂತೇಳಿ ಸುಮ್ಮನೆ ಆದೆ ನನಗೆ ಈ ಥರ ಮಾಡಿಸ್ಕೊಡು ನನ್ನ ಗಂಡನ ಮನೆಗೆ ಹೋಗಿ ಆಗೋಯ್ತಾರೆ ನನ್ ಗಂಡೆ ಕೊಟ್ಟನು ನನ್ ಗಂಡ ಕೊಟ್ಟು ಅವ್ರು ಕೊಟ್ಟು ನೀನೇ ಮಾಡಿಸ್ಕೊಡ್ತೀಯ ಅವ್ರನ್ನೇ ಮಾಡಿಸ್ಕೊಡಲ್ಲ ಅಂತ ಅವ್ರ ಅಂಗಡಿ ಮಾಡ್ಕೊಡಲ್ಲ ಅಂದ್ರ ಕರೆಕ್ಟಾಗಿ ನೀನ್ ಕರೆಕ್ಟಾಗಿ ಕೂತಿಲ್ವಾ ನೀನ್ ಹೇಳು ಹೆಂಗ್ ಕೂತ್ಕೊಳ್ತೆ ನಿಂಗೆ ಗೊತ್ತಾಗುತ್ತಲ್ಲ ಉದ್ದ ತುಂಡ ಅನ್ಸಿಲ್ವಾ ಕರೆಕ್ಟಾಗಿ ಆಯ್ತಾ ನಂದು ಕರೆಕ್ಟಾಗಿ ಕೂತೈತೆ ಅನ್ನಿಸ್ತೈತೆ ಅಲ್ಲೇ ನಾನು ಅಂದ್ರೆ ನಮಗ್ ಗೊತ್ತಾಯ್ತದೆ ಕಣ ಹಿಂಗೆ ಇಟ್ಕೊಂಡು ಅಳ್ತೆ ಗೊತ್ತಾಯ್ತದೆ ನಮ್ಗೆ ಸೇಮ್ ಸಿಮಿಲರು ಅವಳಿಗೂ ನಂಗೂ ಸೇಮ್ ಸಿಮಿಲರ್ ಸರನೇನೆ ಏನು ಡಿಫ್ರೆನ್ಸ್ ಇಲ್ಲ ಕಣೆ ಸೇಮ್ ಸರ ಇದು ಅಕ್ಕ ಇವಳು ಯಾಕವ್ವ ಈ ಮಟ್ಗೆ ನಿಮ್ಮ ಅವ್ವಂಗೆ ಹೇಳು ಮಾಡಿಸ್ಕೊಡು ಅಂತ ಈ ಮಟ್ಕೋ ಹಾಕಂದಾರ ಇಷ್ಟು ಚಿನ್ನ ಇದ್ಬಿಟ್ಟಿದ್ರೆ ಅದೇನೋ ಅಂತ KGF ಮೂವಿಲಿ ಏನು ಅಂತಾರಲ್ಲ ಅದು ಪ್ರಪಂಚದಲ್ಲಿ ಚಿನ್ನ ಎಲ್ಲ ನಿಂಗೆ ಕೊಡ್ತೀನಿ ಅಂತ ಹಂಗಾಯ್ತಿತ್ತು ನಮ್ ಕತೆ ಒಂದ್ ಪಿನ್ ಹಾಕ್ತೀನಿ ಅಲ್ಲಿಗೆ ಇದು ನೇತಾಡ್ತದ ನಿಂಗೆ ಅದು ಫುಲ್ ಆಯ್ತದು ಒಂದ್ ಸಣ್ಣ ಪಿನ್ ಹಾಕ್ತಿರಲ್ಲ ಇದು ಚೈನು ಇತ್ತಾಗ ಬರ್ತದೆ ಚೆನ್ನಾಗಿ ಕಾಣಲ್ಲ ಇಲ್ಲಿಗೆ ಸೇರ್ತೀನಿ ಮೇಕಪ್ ಆರ್ಟಿಸ್ಟ್ ಕೇಳಿದ್ರೆ ಒಳ್ಳೆ ದುಡ್ಡು ಪುಟ್ಟಿ ಅಂತ ಮೇಕವರ್ ಇದ್ಬಿಟ್ಟು ಅನುಷಾ ಮೇಕವರ್ ಅಂತ ಓಪನ್ ಮಾಡ್ಬಿಡಿ ಒಂದು ಅಂಗಡಿಯ ನಾನು ಫಸ್ಟ್ ಕೂತ್ಕೊತೀನಿ ಮನೆ ಹಾಳು ಮಾಡಿ ಕೊಡ್ಬೇಕು 10,000 ಮುಡಗ್ಬಿಟ್ಟು ಆಮೇಲೆ ಸೀರೆ ಗೀರೆ ನಿನ್ ಮಗಳು ಅಲ್ಲಡವಳ ಎಲ್ಲ ಬಳೆ ಹಾಕ ನಿಮ್ಮ ಅವ್ವನಾರು ಮಾಡಿಸ್ಕೊಡ್ಲ ಹಾಕೋತಾಗಿ ನೀನ್ ಮಾಡಕ ನಾವಾರು ತಂದು ಕೊಟ್ಟವಿ ಅದನ್ನ ಹಾಕೊಬಿಡು ಎಲ್ಲ ಹಾಕೊಬಿಡು ಜ್ಯೋತಿದದು ಸರ ಜ್ಯೋತಿದ ಇದು ಮತ್ತೆ ಪುಟಿ ಇಷ್ಟು ಗೋಲ್ಡ್ ಆಗಿದ್ರೆ ಏನ್ ಮಾಡ್ತಾ ಇದೆ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊತಾ ಇದೆ ಏನಂದರೆ ಟೈಮ್ ಸೆನ್ಸ್ ಅನ್ನೋದು ನಾನು ನೋಡಿನೇ ಕಲಿಬೇಕು ಮೇ ಬಿ ಆ ವರ್ಡನ್ನು ನಮ್ಮಿಬ್ರು ನೋಡಿನೇ ಮೇ ಬಿ ಯಾರೋ ಹೇಳಿರ್ಬೇಕು ಅನ್ಸುತ್ತೆ ಏನಕ್ಕೆ ಅಂದರೆ ಅನ್ಕೋತೀವಿ ಆ ಟೈಮಿಗೆ ಬೇಗ ಹೋಗಿ ಬೇಗ ರೆಡಿಯಾಗಿ ಹೊರಡೋಣ ಅಂತ ಬಟ್ ನೈಟ್ ಇಮೇಜ್ ಮಾಡ್ಕೊಳ್ಳೋದು ಬೇರೆ ಬಟ್ ಮಾರ್ನಿಂಗ್ ಆಗೋದೇ ಬೇರೆ ಅಲ್ಲಿ ಸೊ ಅದರಿಂದ ಎಷ್ಟೇ ಬೇಗ ರೆಡಿ ಆಗಬೇಕು ಅನ್ನೋ ಆಗಲಿಲ್ಲ ಬಟ್ ನಾವಾಗಿದ್ದೆ ನಾರ್ಮಲ್ ಹೋಗೋಣ ಬಿಡು ಅಂತ ಒಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದು ಬಟ್ ಇವಾಗ ನನ್ನ ಫ್ರೆಂಡ್ ನಂದಿನಿ ಪಾಪ ಅವಳು ನನಗೋಸ್ಕರ ನಮ್ಮಿಬ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು ಯಾಕಂದ್ರೆ ಅವಳು ಸ್ಯಾರಿ ಹಾಕೊಂಡು ಈಚೆನೇ ಕಾಲೇಜಿಂದ ಈಚೆನೇ ವೆಯ್ಟ್ ಮಾಡ್ತಾಯಿದ್ದು
ಕೊಟ್ಬಿಡು ಪುನಃ ಐಡಿ ಕಾರ್ಡು ಚಿಕ್ಕಿ ಕೊಟ್ಬಿಡು. ಇಲ್ಲ ಮಾಡ್ಬೇಕು ತಾನೇ ಒಂದ ಅದಕ್ಕೆ ಎರಡು ಅನ್ಸೈಸ್ ಓಹೋ 2 ಕಡೆನೂ ಹಾಕಿದೀನಿ, ಈ ಕಡೆ ಒಂದು ಲಾಕ್ ಆ ಕಡೆ ಒಂದು ಲಾಕ್ ಹಾಕಿದೀನಿ ಕಣೆ. ತುದಿ ಅದು ಬೆಲ್ಟ್ ಅದು ಇದು ದಾರ ಅದೇನೋ ರಿಬ್ಬನ್ ಆಗಿ ಅದು ಮಧ್ಯಕ್ಕೆ ಹಾಕಿದ್ದೀನಿ, ಅದನ್ನು ತುದಿಗೆ ಹಾಕಿದ್ದೀನಿ. ಚೆನ್ನಾಗಿ ಕೂತೈತಲ್ಲ, ಇನ್ಯಾಕೆ ಸಾಯ್ತಿಯೇ ಲೇ ಮನೆ ಹಾಲ್ರು ನೀವು. ಈಗ ಅವನು ಆಕ ಇಲ್ಲೊಂದು ಹಾಕಿ ಅಲ್ಲೊಂದು ಹಾಕಿ ಈಗ ಕೂರ್ಸಿದ್ದೀನಿ ಈಗ ಬಿಗಿಯಾಗಿ. ತಾಲಿ ಹಾಕತಾರೆ ಕಣವ, ತಾಲಿ ಮದ್ವೆ ಆಗದೆ ಕಣ. ರೆಡಿ ಮಾಡ್ಬೇಕು ಬೆವರ್ತೀನಿ. ಸ್ವಲ್ಪ ಇದ್ ಮಾಡು, ಹಿಂದೆ ಎತ್ಕೊಂಡಂಗೈತಿ, ಮುಂದೆ ಓಕೆ ಬಟ್ ಹಿಂದೆ ಎತ್ಕೊಂಡಂಗೈತಿ. ತಿರ್ಗೋ ಆತ ತಿರ್ಗೆ ಕೆಳಗಡೆ ಬಂದ್ವಿ. ಆಮೇಲೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ನನ್ನ ಫ್ರೆಂಡ್ ನಂದಿನಿ ಕಾಲ್ ಮಾಡ್ತಾನೆ ಇಲ್ಲ, ಬೇಗ ಬಾ ಅಂತ. ಏನೋ ಹೋದ್ವಿ ಫಂಕ್ಷನ್ ಇದ್ದಾಗ ನಾವು ಸ್ವಲ್ಪ ಡಿಲೇ ಮಾಡಿಬಿಟ್ಟಿದ್ವಿ, ಹೋಗಲೇ ಇಲ್ಲ. ಒಳ್ಳೆ 1.5 ಅವರ್ ಮೇಲೆ ಕಾಯಿಸ್ಬಿಟ್ಟಿದ್ವಿ. ಸೊ ಇವಾಗಲೂ ಸೀರೆ ಹಾಕೊಂಡು ಕಾಯೋಕ್ಕಾಗಲ್ಲ, ಪ್ಲೀಸ್ ಬಾ ಅಂತ ಹೇಳಿದ್ರು. ಸರಿ ಆಯಿತು ಬಿಡು ಅಂತೇಳಿ ಅಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫೋನ್ ಬರ್ತಾನೆ ಇತ್ತು. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಮಾಡಲಿ, ಆಮೇಲೆ ಹೋಗ್ಬೇಕಾದ್ರೆ ಮಾಡೋಣ ಆಟೋದಲ್ಲಿ ಅಂದ್ಕೊಂಡು ಸುಮ್ಮನೆ ಅದೇ ಬೇಗ ರೆಡಿಯಾಗಿ ಹೊರಟ್ವಿ. ಬಸ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಷ್ಟೋ ಖುಷಿಪಟ್ಲು ನೋಡಿ, ಹೇಳಿದ ತಕ್ಷಣ ಬೇಗ ಬಂದರು ಅಂತ ಹೇಳಿ. ಖುಷಿನೇ ಏನೋ ಸೆಕೆಂಡ್ರಿ, ಬಟ್ ಅವಳು ನಾವು ಆಟೋ ಹತ್ತಂಗ ವೀಡಿಯೋ ಕಾಲ್ ಮಾಡೇ ಇದ್ಲು, ನೀವು ಅತಿಥಿ ಇಲ್ಲ ಅವತ್ತು ಓದ್ಸಲಿನೂ ಹಂಗೆ ಆಟ ಆಡಿಸಿ ಈ ಸಲಿನೂ ಹಂಗೆ ಆಟ ಆಡಿಸಿ ಅಂತ ಹೇಳಿ ಹಾಕ್ಬೇಕಾಯ್ತು. ಕಳಿ ಎಲ್ಲ ಚೆನ್ನಾಗಿ ಬಂದವ್ರಿ ಕಣೆ, ನಾವೇ ಏನು ಅನ್ಕೊಬಂದು. ಇಲ್ಲಿ ಚೆನ್ನಾಗಿ ಕಾಣ್ತೈತ ನಂದಿನಿ ನಂದು, ಚೆನ್ನಾಗಿ ಕಾಣ್ತಾವಳೆ ತಾನೆ, ಹೆಂಗಂತವಳು ಗೊತ್ತೇನು ಅವಳು ಚೆನ್ನಾಗಿ ಕಾಣಿಸ್ತಿದಿ ಕಲೆ. ನಂದೇ ಇದೆಲ್ಲ ಪೂರ್ತಿ ಊಟಕ್ಕೆ ಅಂತ ಹೇಳಿ ಸೆಟ್ ಮಾಡಿದ್ದು, ಬಟ್ ಏನು ಚೇರ್ಗಿರ ಆ ಥರ ಏನಿಲ್ಲ. ಸೊ ಇದೆಲ್ಲ ಕ್ಯೂ ಸಿಸ್ಟಮು ಓದ್ವಿ. ಬಟ್ ನಾವೇನು ಅಂದ್ಕೊಂಡಿದ್ವಿ, ಬಟ್ ವೀಕು ಫಂಕ್ಷನ್ ಮಾಡಿದಲ್ಲ, ಈ ವೀಕೆಲ್ಲ ಸ್ಯಾರಿ ಹಾಕೋ ಬರ್ತಾರೆ ಇಲ್ಲೋ, ಬಟ್ ಇಮೇಜ್ ಏನೋ ಇತ್ತು. ಬಟ್ ಒಳಗಡೆ ಅಂದ್ರೆ ನಮಗೆ ಶಾಕ್ ಆಯಿತು, ಬಟ್ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದ್ರು. ಸೊ ಹಂಗೆ ಜಸ್ಟ್ ವೀಡಿಯೋ ಮಾಡ್ಕೊಂಡೆ. ನನಗೆ ಯಾರೋ ಫ್ರೆಂಡ್ಸ್ಗಳು ಸಿಕ್ಕಿಲ್ಲ. ಇನ್ನೊಂದೇನೆ ನಾನು ವ್ಲಾಗ್ ಮಾಡ್ತಾಯಿರ್ತೆ, ಯಾರಿಗೂ ಡಿಗ್ರಿ ಕಾಲೇಜಲ್ಲೆಲ್ಲ ಗೊತ್ತಿಲ್ಲ. ಸೊ ಗೊತ್ತಿರೋದನ್ನೇ ಒಂದು ಮೇಬಿ 1-2-3 ಮೆಂಬರ್ಸ್ಗೆ ಅಷ್ಟೇ ಗೊತ್ತಿರೋದು, ಅದು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಕಾಲೇಜಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಕಲರ್ಫುಲ್ ಸ್ಯಾರಿಗಳೆಲ್ಲ ನೋಡಿ ಏನು ಅನಿಸುತ್ತೆ ಅಂದರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಆಸೆ ನೋಡಿ ಆ ಥರ ತಗೋಬೇಕು, ಈ ಥರ ತಗೋಬೇಕು ಅಂತ ಇಮೇಜ್ ಮಾಡ್ಕೋತೀವಿ. ಬಟ್ ಆ ಥರ ಏನೂ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಆಮೇಲೆ ಇನ್ನೇ ಟೈಮ್ ಆಯ್ತಲ್ಲ ಅಂತೇಳಿ ಹೋಗೋಣ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತೇಳಿ, ಇನ್ನೇ ಡ್ಯಾನ್ಸ್ ಫಂಕ್ಷನ್ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಹೋಗಿ ಕೂತ್ಕೊಂಡ್ವಿ. ಬಟ್ ಆಮೇಲೆ 1 o'clock ಆದಮೇಲೆ ಊಟ ಎಲ್ಲ ಆದಮೇಲೆ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದ್ರು. ಅಲ್ಲಿ ತನಕ ನಾರ್ಮಲ್ ಇನ್ನು ಡ್ಯಾನ್ಸ್ ಫಂಕ್ಷನ್ ಏನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತೇಳಿ, ಸೊ ನಮ್ಮದು ಗರ್ಲ್ಸ್ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಫೋಟೋ ತಗೊಳ್ಳೋಕ್ಕೆ ಅಂತ ಹೋಗಿದ್ವಿ. ಅದೇ ಫೋಟೋಸ್ ತಗೊಳ್ಳೋಣ ಅಂತೇಳಿ ಹೋಗಿದ್ವಿ. ಅಷ್ಟೊತ್ತಿಗೆ ನನ್ನ ಡಿಗ್ರಿ ಫ್ರೆಂಡ್ ನ್ಯೂ ಫ್ರೆಂಡ್ ಹರ್ಷಿತಾ ಅಂತ, ಸೊ ಇವರು ಗೊತ್ತು ನಾನು ಬ್ಲಾಗ್ ಮಾಡೋದು. ಸೊ ಅವರು ಬಂದರು ಅಂತೇಳಿ ಹಂಗೆ ಜಸ್ಟ್ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನೆಕ್ಸ್ಟ್ ಹಂಗೆ ಸುಮ್ಮನೆ ಅಲ್ಲೇ ಫೋಟೋ ತಗೊಂಡು ಹಂಗೆ ನೋಡ್ತಾ ಇದ್ವಿ. ಬಟ್ ಎಲ್ಲ ಊಟಕ್ಕೆ ಅವಲ್ಲೇ ಹೊರಡ್ತಾಯಿದ್ರು. ಸೊ ನಾವು ಸ್ವಲ್ಪ ಬೇಗನೆ ಹೋಗ್ಬೇಕಾಯಿತು ಊಟಕ್ಕೆ, ನಮಗೆ ಗೊತ್ತಿರಲಿಲ್ಲ ಊಟಕ್ಕೆ ಹೋಗ್ತಾ ಇರೋದು. ಆಮೇಲೆ ಇನ್ನೊಂದ್ಸಲ ಅನೌನ್ಸ್ ಮಾಡಿದ್ರು, ಸರಿ ಅಂತೇಳಿ ಹೊರಟ್ವಿ. ಫುಲ್ ಹೆವಿ ರಶ್ ಅಂದರೆ ರಶ್. ನಾನಂತೂ ನಿಜವಾಗ್ಲೂ ಸುಸ್ತಾಗ್ಬಿಟ್ಟಿದ್ದೀನಿ. ಆಮೇಲೆ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ, ನಾನು ಊಟನೂ ಹಾಕ್ಸ್ಕೊಬರೋಕ್ಕಾಗಿಲ್ಲ. ಸೊ ಅರ್ಧ ಕ್ಯೂ ತನಕ ನಿಂತ್ಕೊಂಡೆ. ನೆಕ್ಸ್ಟ್ ಆಮೇಲೆ ನನಗೆ ತಲೆ ಸುತ್ತ ಬಂದ್ಬಿಡ್ತು, ಹೆವಿ ಸೆಕೆ ಬೇರೆ, ಅಲ್ಲಿ ಸ್ವೆಟ್ ಆಗಿಬಿಟ್ಟೆ ಆಗಲೇ ಇಲ್ಲ ಅಂತೇಳಿ ಚೇರ್ ಮೇಲೆ ಕೂತ್ಕೊಂಡಿದ್ದೆ. ಅವನೇ ಊಟ ಹಾಕ್ಸ್ಕೊಬಂದು ತಂದು ಸ್ವಲ್ಪ ಅವಳು ಹಾಕ್ಸ್ಕೊಂಡಿದ್ದೆ, ನನಗೂ ಸ್ವಲ್ಪ ಕೊಡಲು, ಅದೇ ತಿನ್ಕೊಂಡು ಹೆಂಗೆ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಯಾಕೆಂದರೆ ನಿಂತ್ಕೊಳ್ಳೋಕ್ಕಂತೂ ಆಯ್ತಲ್ಲ, ಹೆವಿ ರಶ್ ಅಂದರೆ ಹೆವಿ ರಶ್ ಇತ್ತು. ಫೈನಲಿ ಡ್ಯಾನ್ಸ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತೇಳಿ ಸ್ಟೇಜ್ ಹತ್ರ ಹೋದ್ವಿ. ನೃತ್ಯ ಮಾಡಲಿಕ್ಕೆ ಬರ್ತಾ ಇದೆ, ಅವರನ್ನ ಸ್ವಾಗತಿಸೋಣ.
ಪ್ರಾಣವನ್ನಾದರೂ ಬಲಿಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಯಾವುದೂ ನನಗೆ ಹೆಚ್ಚಲ್ಲ. ಅದನ್ನು ಉತ್ತರ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು. 3 ಲೋಕಗಳು ಇದ್ದ ಹಾಗೆ. ನನ್ನ ಇತ್ತು ಆದರೆ ನಮಗೆ ನೋಡೋಕ್ಕಲ್ಲಿ ಯಾರು ಬಿಡ್ತಾನೆ ಇರಲಿಲ್ಲ. ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ, ಬಟ್ ಮುಂದೆ ಎಲ್ಲ ಬಂದು ನಿಂತ್ಕೊಂಡೇ ಬಿಟ್ರು. ಸೊ ಅದಕ್ಕೆ ಅಂತೇಳಿ ಬಿಡು ಇನ್ನೇನು ಏನು ಕಾಣ್ತಾನಲ್ಲ ಅಂತೇಳಿ ನಾವು 3:15ಗೆ ಬಂದುಬಿಟ್ವಿ. ಸುಮ್ಮನೆ ಅಲ್ಲಿ ಎಷ್ಟಂತ ನಾವು ಹೇಳಿ ಸಾಕಾಯ್ತು, ಕೂತ್ಕೊಳ್ಳಿ ಅಂತ ಅವ್ರು ಕೂತ್ಕೊಳ್ಳಿಲ್ಲ. ಸೊ ಅದಕ್ಕೆ ಅಂತೇಳಿ ಮನೆಗೆ ಬಂದುಬಿಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ಹುಚ್ಚು ನಾಯಿ ಥರ ಬರ್ತಾಯಿದ್ದೀವಿ. ಹೋಗ್ಬೇಕಾದ್ರೆ ಹೀರೋಯಿನ್ ಬರಬೇಕಾದ್ರೆ ಅಯ್ಯೋ ಏನು ನೋಡಿ ಯೂಟ್ಯೂಬಲ್ಲಿ ಎಲ್ಲ ಬಂದು ಗಂಟು ಕೇಳ್ಬಿಡ್ತಾರೆ ಅವ್ರ ಮನೆಗೆ ಹೋಗಿ, ಅತ್ತೇ ನಿನ್ನ ಮಗಳನ್ನ ಕೊಡು ಅಂತ. ಅಯ್ಯೋ ಬಾ ಹೇಳ್ತೀನಿ ಯಾರು ಕೇಳ್ಬಿಡಿ ಅವಳನ್ನ ಅಂತ. ಗೈಸ್ ಅವ್ನು ಯಾರು ಬಂತು ಅವ್ರ ಮನೇಲಿ ಗಂಡು ಕೇಳ್ಬಿಡಿ. ಹುಡುಗ ಬಂದಿದ್ದಾನಿಲ್ಲೇ, ನಂಗೆ ಎಲ್ಲಿದ್ದಾನು? ಅಯ್ಯೋ ಓ ಅಕ್ಕ ಕೂತ್ಕೋ, ಹೇಳ್ಬಿಟ್ಟು ಅವಳು ಕಮಿಟೆಡ್ ಅಂತೇಳಿ ನೋಡಿದ್ಲು ಬಂದು. ಕಮೆಂಟ್ ಹಾಕ್ತೀನಿ, ಹಾಕು. ಅದು ಯಾವ ಹುಡ್ಕೊಂಡು ಕರ್ಕೊಂಡು ಫೋಟೋ ಹಾಕು. ಹಾಂ ಹಾಕು. ನೀನು ಹಾಕೋದೆಚ್ಚ ನಾನು ಹೇಳೋದೆಚ್ಚ. ಏನು ಗೊತ್ತಾ, ನಿಮ್ಮಂಥ ವೈಟ್ ಇರೋರಿಗೆ ಬೀಳ್ತಾರೆ, ನಮ್ಮಂಥ ಬ್ಲ್ಯಾಕ್ ಇರೋರಿಗೆ ಬೀಳ್ತಾರೆ ಹುಡುಗರು. ನಾವೇ ಚಾನ್ಸೇ ಇಲ್ಲ. ಅವನಿಗಾದರೆ ಕೇಳಂಗಿಲ್ಲ. ಕ್ಯೂ ನಿಂತಿದ್ದಲ್ವಾನು ಗೈಸ್. ಅವ್ರ ಮನೆಗೆ ಹೋಗಿ ನೀವು ಯಾರು ಏನು ಕೇಳಬೇಡಿ. ನಮ್ಮ ಮನೆಗೆ ಬಂದು ಕೇಳಿದ್ರೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಂತಿಲ್ಲ. ಓಹೋ ಏನು ಮಾಡ್ತಿದ್ದ ಓ ಮಗಳು? ಆಯ್ ಪುನು, ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು. ಸೂಪರ್ ಮನೆ ಹಾಳಿ. ಅಯ್ಯೋ ಹೋಗು, ಸುಸ್ತಾಗ್ಬಿಟ್ಟಿತ್ತು ಕಣೆ ಅಲ್ಲಿ. ಅಯ್ಯೋ ಊಟ ತಲೆ ಸುತ್ತ ಬಂದ್ಬಿಟ್ಟಿತ್ತು. ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು, ಸೀರೆ ಉಟ್ಕೊಳ್ಳೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ತಿಂದುಬಿಟ್ಟು ಆಮೇಲೆ ಸಿಗೆಗೆ ಹಾಕೊಳ್ಳಿ ಅಂತ. ಸುಸ್ತಾಗಿದ್ದೀವಿ ನೋಡು, ಕಡೆ ಬೇಕು. ಅಯ್ಯೋ ತಿಂಡಿಗಳ ತಿಕ್ಕೊಬಿಟ್ಟು ಅವ್ರೇನಮ್ಮ ಕಟ್ ಮಾಡಿ ಫ್ರಿಜ್ಗೆ ಮಾವಿನಕಾಯಿ. ಇನ್ನೊಂದಕ್ಕೆ ಪ್ಲಾನ್ ಆಗ್ತಾ ಇದ್ದಾರೆ ಕಣೋ. ನಂಗೆ ಬೇಡಕ್ಕ, ನಿಮ್ಮ ಮೈಕ್ಳು ನೀನೇ ಇಟ್ಕೊ. ಅವಲ್ಲ ಇನ್ನೊಂದಕ್ಕೆ ಪ್ಲಾನ್ ಹಾಕೊಳ್ಳೆ ಕಣಿ. ಮಗ ಬರ್ತಾನೆ ಕಣೋ. ಪುನು ತಮ್ಮ ಬೇಕಾ ತಂಗಿ ಬೇಕಾ? ಯಾರು ಬೇಕು? ನಾನು ಬೇಕಾ? ಅಲ್ಲ ತಮ್ಮ ನಿನ್ನೆ ಬರದಿ. ಬಾಯ್ ಮಾಡ್ಬಿಡು ಪುನು, ಬಾಯ್ ಮಾಡ್ಬಿಡು. ಬಾಯ್ ಮಾಡು. ಬಾಯ್ ಮಾಡು ಚಿಕ್ಕಿಗೆ. ಚಿಕ್ಕಿಗೆ ಬಾಯ್ ಮಾಡು. ನಾಳೆ ಬರ್ತೀರಾ ತಗೊಂಡ್ಕೊಡೋಳ್ಗೆ? ನಾಳೆ ತಗೊಂಡ್ಬಂದು ಕೊಡ್ತೀನಿ. ಬಾಯ್. ಇಲ್ಲಿ 3 ಪಾಪ ತಂದ್ಕೊಡೋಳ್ಗೆ. ಬಾಯ್. ಸರಿ ಅಕ್ಕ, ಬರ್ತೀನಿ ಅಕ್ಕ. ಬಾಯ್. ಹೋಗಿ ಸಾಯಿ ಬೇಗ. ನೋಡು ಅಂತ ಬೇಗ ಸಿಗುತ್ತಾ ನೀನು? ನನ್ನ ಇಷ್ಟ ಅದು, ನಿನಗೇನು ರೀ? ನನ್ನ ವ್ಲಾಗ್ಗೆ ಒಳ್ಳೆ ಕಂಟೆಂಟ್ ಬಿಡ್ವಾ? ನಿಮ್ಮಂಥವ್ರೆಲ್ಲ ಇರಬೇಕು, ಅದೆಲ್ಲ ಬರ್ಬೇಕು ನನಗೆ. ತನಕ ಫಂಕ್ಷನ್ ಅಂತೂ ನೋಡೋಕ್ಕೆ ಆಗಲಿಲ್ಲ. ಬಟ್ ನನಗೆ ಏನು ಇದ್ರಲ್ಲಿ ಇಷ್ಟ ಆಗಿದೆ ಅಂದರೆ ಬಾಯ್ಸ್ ಡ್ಯಾನ್ಸು. ಬಟ್ ಕೊನೆ ತನಕ ಮೇ ಬಿ ಇನ್ನೂ ಇತ್ತು. ನಾವು ಬಂದಮೇಲೆ ಇನ್ನೊಂದು ಡ್ಯಾನ್ಸ್ ಇತ್ತು ಬಾಯ್ಸ್ದು, ಬಟ್ ಎಲ್ಲಿ ನಮ್ಗೆ ನೋಡೋಕ್ಕೆ ಬಿಡ್ತಾ ಇರಲಿಲ್ವಲ್ಲ. ಸೊ ಅದರಿಂದ ಇದು ಒಂದು ಡ್ಯಾನ್ಸು ನಾವು ಇದ್ದಾಗಲೇ ಇತ್ತು. ಬಟ್ ಇವಾಗ ನಾನು ಹಾಕಿದ್ದಿಲ್ಲ ಅಷ್ಟು ಡ್ಯಾನ್ಸು ನೋಡ್ದು. ಬಟ್ ಅದಾದಮೇಲೆ ಇನ್ಯಾವುದೂ ನೋಡೋಕ್ಕಾಗಿಲ್ಲ. ಬಟ್ ನಮ್ಮ ಕಾಲೇಜಿಂದ ಲೆಕ್ಚರರ್ ಇಬ್ಬರು ಅವರು ನಾಟಕ ಮಾಡೋದು, ಬಟ್ ಅದನ್ನು ನೋಡೋಕ್ಕಾಗಲಿಲ್ಲ. ಫೈನಲಿ ಅವತ್ತೊಂದು ಫಂಕ್ಷನ್ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಮನೆಗೆ ನೆಕ್ಸ್ಟ್ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅನ್ನೋದ್ಮೇಲೆ ಕಂಟಿನ್ಯೂ ವ್ಲಾಗ್ ಮಾಡಲೇ ಇಲ್ಲ ನಾನು. ಆಮೇಲೆ ನಾನು 8:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಸ್ವಲ್ಪ ನಾನು ಟಯರ್ಡ್ ಆಗಿಬಿಟ್ಟಿದ್ದೆ, ನಿಧಾನಕ್ಕೆ ಹೋಗೋಣ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ದೆ ಅಕ್ಕನ ಮನೇಲಿ. 8:30 ಮೇಲೆ ನಾನು ರಿಟರ್ನ್ ಅದೇ. ಸೊ ಎಂಡಿಂಗ್ ವ್ಲಾಗೆ ನಂಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ.
ಐ ಆಮ್ ವೆರಿ ವೆರಿ ಸಾರಿ ಗೈಸ್. ಸೊ ಎಂಡಿಂಗ್ ವ್ಲಾಗ್ ಯಾವಾಗಲೂ ಹಂಗೆ ಆಗುತ್ತೆ. ಸೊ ಏನೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಓಕೆ, ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.